ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕೆಲವೊಬ್ಬರಿಗೆ ಆನ್ಲೈನ್ ಅಲ್ಲಿ ಬರುವಂತ ಪ್ರಾಡಕ್ಟ್ಗಳು ಫೇಕ್ ಇರ್ತವೆ, ಸರಿ ಬರಲ್ಲ, ಸುಳ್ಳು ಹೇಳ್ತಾರೆ, ಆ ತರ ಎಲ್ಲ ಅನುಮಾನಗಳು ಇರ್ತವೆ. ನೋಡ್ರಿ, ಈ ರೈತರು ಈ ಪ್ರಾಡಕ್ಟ್ ನ ಕ್ಷೀರಾಮೃತ ಅನ್ನೋ ಪ್ರಾಡಕ್ಟ್ ನ ಬಳಸಕ್ ಶುರು ಮಾಡಿ ಸುಮಾರು 5 ವರ್ಷ ಆಗಿದೆ. 5 ವರ್ಷದಿಂದನೂ ಇವರು ಈ ಉತ್ಪನ್ನ ಬಳಸ್ತಾ ಇದ್ದಾರೆ. ಈ ಉತ್ಪನ್ನ ಬಳಸಿದ್ಮೇಲೆ ಅವಾಗ ಇವರು ವಿಡಿಯೋ ನೋಡ್ಬೇಕಂತ ಹೇಳಿದ್ರೆ ನೀವು ಯೂಟ್ಯೂಬ್ ಅಲ್ಲಿ ಬಂದು ಕ್ಷೀರಾಮೃತ ಅಂತ ಸರ್ಚ್ ಮಾಡಿದ್ರೆ ಇವರು ಫಸ್ಟ್ ಮೊದಲನೇ ವಿಡಿಯೋನೇ ಇವ್ರದ್ದು ಬರುತ್ತೆ. ಅಲ್ಲಿ ಜಗದೀಶ್ ಅಂತ ಇವ್ರ ಹೆಸರು, ಊರು ಕೊರಟಗೆರೆ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ ಇವ್ರ ಊರು. ಸರ್, ಈ ಉತ್ಪನ್ನಗಳು ಬಳಸಿದ್ಮೇಲೆ ಈಗ ನಿಮಗೆ ಯಾವೆಲ್ಲ ಬದಲಾವಣೆಗಳು ಕಾಣ್ತಾ ಇದಾವೆ? ನಮಗೆ ಮೀನು ಹಾಲು ಜಾಸ್ತಿ ಆಗ್ತೈತಿ, ಹೆಲ್ದಿ ಚೆನ್ನಾಗೈತಿ, ಆಕಳ ಇದು ಚೆನ್ನಾಗೈತಿ, ಅಥವಾ ಶೈನಿಂಗ್ ಬರ್ತಾ ಐತಿ. ನೋಡ್ರಿ ಇಲ್ಲಿ ಬೇಕಾದ್ರೆ ನಾವು ಮೊನ್ನೆ ಒಂದು ತಿಂಗಳು ಬಿಟ್ಟಿದ್ದೆ ಪೌಡರ್ ಹಾಕದ, ಅದ್ ಬಿಟ್ಟಾಗ ನನಗೆ ಅನುಭವ ಆಯ್ತು. ಯಾಕೆ ಆಯ್ತು ಅನುಭವ ಅಂದ್ರ ಆ ಆಕಳಿಗೆ ಟೂಬ ಬಂಗಾರ ಕ್ಷೀರಾಮೃತ ಪೌಡರ್ ಹಾಕಿತ್ತಲ್ಲ, ಅವಾಗ ಟೂಬ ಕ್ಷೀರ ಗಬ್ಬ ಆಗಲಿಲ್ಲ. ಅದನ್ನ ಹಾಕಿ ಕ್ಷೀರಾಮೃತ ಪೌಡರ್ ಹಾಕತ್ತೇನೆ ಈಗ ಅಲೆ 3 ತಿಂಗಳು ಗಬ್ಬ ಐತದ. ಪೌಡರ್ ಒಳ್ಳೆ ಐತಿ, ಪೌಡರ್ ಬಗ್ಗೆ ಮತ್ತೊಂದು ಮಾತಾಡಂಗಿಲ್ಲ. ಸುಮ್ನೆ ನಾವೆಲ್ಲರ ಒಂದ್ ಚೇರ್ ಬೂಸ ಹಾಕಿ ಅರ್ಧ ಲೀಟರ್ ಹಾಕಿ ಮನೆಗ್ ಬಂದ ಆಕಳಿಗೆ ಬೂಸಾಕ ಹಾಲಿಗೆ ಅವಣಕತ್ತಿಂದ್ರೆ ಕೇಳಂಗಿಲ್ಲ. ಅದಕ್ಕೆ ಇಡ್ಬೇಕು, ಅದಕ್ಕೊಂದ್ 5-6 ಸೇರ್ ಬೂಸ ಇಟ್ರ 5-6 ಲೀಟರ್ ಹಾಲು ಬಂದೇ ಬರುತ್ತೆ. ಇದು 10 ಲೀಟರ್ ಆಲ್ರೆಡಿ 10-12 ಲೀಟರ್ ಹಾಲು ಕೊಡುತ್ತೆ. ಇಡ್ಬೇಕು ಸಾಯಂಕಾಲ 5 ಸೇರ್, ಮುಂಜಾನೆ 5 ಸೇರ್ ಬೂಸ ಇಡ್ಬೇಕು, ಏನಾಗಲ್ಲ. 12,000 ಪೇಮೆಂಟ್ ಆದ್ರ 4,000 ಬೂಸಕ್ ಹೋಗ್ಲಿ, 4,000 ಹೋಗ್ಲಿ ಬೂಸಕ್ಕ, ಇನ್ನು 8,000 ಉಳಿದತ್ತಲ್ಲ, ಯಾವ ಪ್ರಾಬ್ಲಮ್ ಇಲ್ಲ. ಅದೇ ತರನೇ ಇನ್ನು ಕೆಲವೊಬ್ರಿಗೆ ಅನುಮಾನ ಇರೋದು ಯಾವ ತರ ಅಂತಂದ್ರೆ, ಈ ಉತ್ಪನ್ನ ವಿಡಿಯೋ ಮಾಡಿ ಏನೋ ಹಾಕಿದ್ರು, ಆ ನಂತರ ಆ ರೈತರು ಅದನ್ನ ಖರೀದಿ ಮಾಡಿದ್ರೋ ಇಲ್ಲೋ, ಸುಳ್ಳು ಹೇಳ್ತಿರ್ತಾರೆ ಅಂತ ಆ ತರನು ಅನುಮಾನ ಇರುತ್ತೆ. ಇವ್ರು ನೋಡಿ ಅವಾಗಿಂದ ಕೂಡ ಈ ಮಾತು ಏನ್ ಹೇಳಿದ್ರಲ್ಲ ಸುನಿಲ್ಲ, ಅವ್ರ ರೈತರಿಗೆ ಏನ್ ಹೇಳಿದ್ರೆ ಏನ್ ಬಿಟ್ರು ಅಂತ ಹೇಳಿದ್ರಲ್ಲ, ಅವೆಲ್ಲ ಸುಳ್ಳು. ನಾನೇ ಸ್ವತಃ ಹಾಕ್ತಾ ಇದಲ್ಲ, ನಾನೇನ್ ರೈತ, ನಾನೇನ್ ನೌಕರಿ ಮಗನಂತೂ ಅಲ್ಲ. ಹಾಕದಾಗ ಜೀವನ ಮಾಡ್ತಾನಲ್ಲ ನಾನು. ಸುಮ್ನೆ ಅವ್ರಿಗೆ ಪಾಪ ಇಲ್ಲ ಸಲದನ್ನ ಮಾತಾಡೋದು ಅಲ್ಲ. ನಿಮಗೆ ಇಷ್ಟ ಇದ್ರೆ ಹಾಕ್ಬೇಕು, ಸುಮ್ನೆ ಬೇಡೋದ್ರ ಮಾತು ಯಾಕೆ ಮಾತಾಡ್ಬೇಕು? ಅವ್ರಿಗೆ ಐತಲ್ಲ ಒಳ್ಳೆ ರಿಸಲ್ಟ್ ಐತಿ, ರಿಸಲ್ಟ್ ಇಲ್ಲ ಅಂದ್ರೆ ಬರ್ಲ ಅಂತ ಅವ್ರು ಯಾರು ರಿಸಲ್ಟ್ ಇಲ್ಲ ಅಂತ ನಾ ಹೇಳ್ತಾನೆ ಬೇಕಾರೆ. ಕ್ಷೀರಾಮೃತ ಪೌಡರ್ ಚೆನ್ನಾಗೈತಿ, ಬಳಸ್ರಿ, ಏನಾಗಲ್ಲ, ಚೆನ್ನಾಗೈತಿ. ಈ ಉತ್ಪನ್ನದ ಮೇಲೆ ಕೆಲವೊಬ್ರಿಗೆ ಡೌಟ್ ಬಂದ್ಬಿಟ್ಟು ವಿಡಿಯೋ ಏನೋ ಹಾಕ್ಬಿಟ್ರು, ಅಪ್ಲೋಡ್ ಮಾಡಿದ್ರು, ಆ ನಂತರ ರೈತರು ಈ ಪೌಡರ್ ಖರೀದಿ ಮಾಡಿದ್ರೋ ಇಲ್ಲೋ, ಇಲ್ಲ ಯಾವ ತರ ಬಂತು, ಆ ತರನು ಕೆಲವೊಂದು ಅನುಮಾನಗಳು ಇರ್ತವೆ. ನೋಡ್ರಿ, ಅವ್ರು 5 ವರ್ಷದಿಂದನೂ ಖರೀದಿ ಮಾಡ್ತಾನೆ ಇದಾರೆ. ಸುಮಾರಷ್ಟು ಇವ್ರು 1 ತಿಂಗಳಿಂದ ಈ ಪೌಡರ್ ಅವ್ರಿಗೆ ಸಿಕ್ಕಿರ್ಲಿಲ್ಲ. ಅದೇ ತರನ ಮತ್ತೆ ಇವಾಗ ಮುಂದೆ ಸಿಗುತ್ತೆ ಇಲ್ಲ ಅಂತಂದು ಇಷ್ಟು ಪಾಕೆಟ್ನ ಇವ್ರು ಇವತ್ತು ತಗೊಂತಾ ಇದಾರೆ. ಅವಾಗಿಂದನೂ ಕೂಡ ಬಿಟ್ಟಿಲ್ಲ ಇವರು ಈ ಪ್ರಾಡಕ್ಟ್ ನ ಇನ್ನೂ ಬಳಸ್ತಾನೆ ಇದಾರೆ. ಆಮೇಲೆ ಅವ್ರದ್ದು ಇನ್ನೊಂದು ಕಾನ್ಸೆಪ್ಟ್ ನಮಗೆ ಬಹಳ ಇಷ್ಟ ಆಗಿದ್ದು ಅಂತಂದ್ರೆ, ನೋಡ್ರಿ, ಅವ್ರ ಫುಡ್ ಸರ್ ನಾವು ಈಗ 4,000 ಖರ್ಚು ಮಾಡಿದ್ರೆ 8,000 ಬರುತ್ತೆ, 8,000 ಖರ್ಚು ಮಾಡಿದ್ರೆ 16,000 ಬರುತ್ತೆ. ನಾವ್ ಎಷ್ಟು ಖರ್ಚು ಮಾಡಿದೀವೋ ಅಷ್ಟು ಉತ್ಪನ್ನ ಅದರಿಂದ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಇದಾರೆ. ಅದೇ ತರನೇ ಅವ್ರಿಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿದೆ ನಾನು, ಸರ್, ಬೇರೆ ರೈತರೆಲ್ಲ ಹೈನುಗಾರಿಕೆ ಬಹಳ ಲಾಸ್, ನಾವೆಲ್ಲ ಫುಡ್ ಹಾಕ್ತಿವಿ, ಅದ್ರಲ್ಲೂ ಏನು ಉಳಿಯಲ್ಲ, ಅದನ್ನ ತಗೊಳ್ರಿ ಇದನ್ನ ತಗೊಳ್ರಿ ಅಂತ ನೀವೇನೋ ಹೇಳ್ತೀರಾ, ಬಟ್ ಹೈನುಗಾರಿಕೆ ಬಹಳ ಲಾಸ್ ಆಗ್ತೈತಿ, ನೀವ್ ಹೇಳಿದ್ರಲ್ಲ ತಗೊಳಕ್ ಆಗಲ್ಲ ಅಂತ ಒಂದು ಕೇಳ್ತಾ ಇದ್ರು. ಅದೇ ಪ್ರಶ್ನೆನ ನಾನು ಇವ್ರಿಗೆ ಕೇಳಿದಾಗ ಅವ್ರಲ್ಲಿ ಯಾವ ತರ ಉತ್ತರ ಬಂತಂತ ನಿಮಗೆ ಅವ್ರ ಮುಖಾಂತರ ತಿಳಿಸ್ತಾ ಹೋಗ್ತೀನಿ. ಸರ್, ಈಗ ನಿಮ್ಗೆ ಇದೇ ಪ್ರಶ್ನೆ ನಾನು ಕೇಳಿದಾಗ ನಿಮ್ಗೆ ಯಾವ ತರ ಹೇಳ್ತೀರಾ? ಇಲ್ಲ, ಈಗ ನಾ ಹೇಳಿದ್ನಲ್ಲ, ಪೌಡ್ರ್ ಹಾಕ್ಬೇಕು 2 ಚಮಚನ, ಈಗ 10 ಗ್ರಾಮ್ ಚಮಚ ಇದೆ, ಇದ್ರಾಗ 2 ಸ್ಪೂನ್ ಹಾಕ್ಬೇಕು, ಬೆಳಗ್ಗೆ 2 ಸ್ಪೂನ್, ಸಾಯಂಕಾಲ 2 ಸ್ಪೂನ್. ಚೆನ್ನಾಗೈತಿ. ಹೈನುಗಾರಿಕೆ ಏನು ಮೋಸ ಇಲ್ಲ, ಪೌಡ್ರ್ನಾಗ ಏನು ಇದು ಇಲ್ಲ, ಎಂಥದ್ದು ಮೋಸ ಇಲ್ಲ. ಆಕಳ ಹಾಳು ಮಾಡ್ಕೊಂಡು ಹೋಗಿ ನಾವು ಈ ಕ್ಷೀರಾಮೃತ ಪೌಡ್ರ್ ಹಾಕಿದ್ವಿ ಹಾಲು ಬರಲ್ಲ ಅಂದ್ರಲ್ಲ, ಅದಕ್ಕೆ ಮೊದಲಿಂದ ಕೊಡ್ಕೊಂತ ಇರ್ಬೇಕು. ಈ ಸ್ಟಾರ್ಟ್ ಮಾಡಿದ್ರೆ ಮಾಡ್ಕೊಂತ ಇರ್ಬೇಕು. ಅದನ್ನ ಒಂದ್ ಪಟ್ ಕೊಟ್ಟೆ, 2 ದಿವಸ ಬಿಟ್ಟೆ, ಮತ್ತೊಂದ್ ತಿಂಗಳು ಹಾಕಿದೆ ಅಂದ್ರೆ ಆಗೋದಿಲ್ಲ. ಅದು ಡೈಲಿ ಯೂಸ್ ಮಾಡಿ. ಅವರು ಇನ್ನೊಂದು ಮಾತು ನಂಗೆ ಬಹಳ ಇಷ್ಟ ಆಗಿರೋದು ಏನು ಅಂತಂದ್ರೆ, ಆರೋಗ್ಯ ಸ್ಥಿತಿ ಹಾಳಾದ್ಮೇಲೆ ನಾವು ತಲೆ ಕೆಡ್ಸ್ಕೊಂಡು ಅದಕ್ಕೆ ಬಹಳ ಸಾವಿರಾರು ರೂಪಾಯಿ ಖರ್ಚು ಮಾಡೋದ್ರಲ್ಲಿ ಏನ್ ಪ್ರಯೋಜನ ಐತ್ರಿ? ಆಕಳ ಆರೋಗ್ಯ ಸ್ಥಿತಿ ಚೆನ್ನಾಗಿದ್ದಾಗನೆ ಇಂಥ ಉತ್ಪನ್ನಗಳನ್ನೆಲ್ಲ ಬಳಸಿ ಇನ್ನೂ ಚೆನ್ನಾಗಿರಂಗೆ ನೋಡ್ಕೊಳ್ಳೋದೇ ನಮ್ ಜವಾಬ್ದಾರಿ. ಅವ್ರ ಆಕಳ ನಮಗೆ ಹಾಲು ಸ್ವಲ್ಪ ಕಡಿಮೆ ಕೊಟ್ಟರು ಪರವಾಗಿಲ್ಲ, ಆಕಳ ಆರೋಗ್ಯ ಸ್ಥಿತಿ ಬಹಳ ಚೆನ್ನಾಗಿರ್ಲಿ ಅಂತ ಅನ್ನೋದು ಅವ್ರ ಉದ್ದೇಶ. ಆ ಒಂದು ಉದ್ದೇಶ ನಮಗೆ ಬಹಳ ಇಷ್ಟ ಆಯ್ತದು. ಈಗ ಆರೋಗ್ಯ ಸ್ಥಿತಿ ಹಾಳಾದ್ಮೇಲೆ ಖರ್ಚು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಚೆನ್ನಾಗಿದ್ದಾಗನೆ ಚೆನ್ನಾಗಿ ನೋಡ್ಕೊಳ್ಳೋದು ಒಂದು ಒಳ್ಳೆಯ ಸಲಹೆ ಅಂತಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಕೆಲವೊಬ್ರೆಲ್ಲ ಫುಡ್ ಹಾಕಿದ್ರೆ ಲಾಭ ಉಳಿಯಲ್ಲ ಅಂತ ಆ ತರನು ಸುಮಾರಷ್ಟು ಜನ ರೈತರು ಹೇಳ್ತಾ ಇದಾರೆ. ಇವ್ರ ಹತ್ರ ನಾವು ಮಾಹಿತಿ ಕಲೆ ಹಾಕಿದಾಗ ನೋಡ್ರಿ, ತಿಂಗಳಿಗೆ 6 ಚೀಲ ಬೂಸ ಹೋಗುತ್ತೆ. 6 ಚೀಲಕ್ಕೆ ಮಿನಿಮಮ್ ಒಂದು 8,000, 8,500 ದುಡ್ಡು ಹೋದ್ರೂ ಕೂಡ
ನಾವಿಲ್ಲಿ 6,000 7,000 ದುಡ್ಡು ಖರ್ಚು ಮಾಡಿದ್ರೆ 14ರಿಂದ 15,000 ಉಳಿಯುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ 1 ಲೀಟ್ರಿಗೆ ಉದಾಹರಣೆ ಅಂದಾಜು ಲೆಕ್ಕದಲ್ಲಿ ಫ್ಯಾಟ್ ಮತ್ತೆ SNF ಆಧಾರದ ಮೇಲೆ ಹಾಲಿನ ಅಮೌಂಟ್ ಸಿಗ್ತಾ ಹೋಗುತ್ತೆ. ಈಗ ಇವರಿಗೆ ಹಾಲಿನ ದರ ಸಿಗ್ತಾ ಇರೋದು ಒಂದು 39, 40, 41 ರೂಪಾಯಿ ಸಿಗ್ತಾ ಇದೆ. ಈಗ 1 ಲೀಟರ್ ಹಾಲಿಗೆ ಅರ್ಧ kg ಫುಡ್ ಹಾಕ್ರಿ ಅಂತ ಎಲ್ಲರೂ ನಿರ್ದೇಶನ ಮಾಡ್ತಾರೆ. ಒಂದು ಉದಾಹರಣೆ ಯಾವ ಪ್ರಾಡಕ್ಟ್ ಉತ್ಪನ್ನ ಬೂಸ ತಗೊಂಡ್ರು ಕೂಡ 1 ಲೀಟರ್ ಹಾಲಿಗೆ ಅರ್ಧ kg ಅಂತ ಲೆಕ್ಕ ಮಾಡಿ ಹಾಕ್ರಿ ಅಂತ ಹೇಳ್ತಾರೆ. ಕೆಲವೊಂದು ಉತ್ಪನ್ನಗಳು ಸ್ವಲ್ಪ ಕಡಿಮೆ ಹಾಕಿರೋ ನಡೆಯುತ್ತೆ. ಅದೇ ತರನೇ ಈಗ ನಾವು ಕೊಡುವಂತ ಕ್ಷೀರಾಮೃತ ಬೂಸ ಅಂತಂದು ಕ್ಷೀರಾಮೃತ ಅಂತ ಮಿಕ್ಸರ್ ಕೊಡ್ತಾ ಇದೀವಿ. ಅದು 1 kgಗೆ 30 ರೂಪಾಯಿ ಖರ್ಚು ಬರುತ್ತೆ. ಈಗ 1 ಲೀಟರ್ ಹಾಲಿಗೆ 40-41 ರೂಪಾಯಿ ಇವರಿಗೆ ಬೀಳ್ತಾ ಇದೆ. ಈಗ 1 ಲೀಟರ್ ಹಾಲಿಗೆ 30ರಿಂದ 40 ರೂಪಾಯಿ ಅಮೌಂಟ್ ಸಿಕ್ತು ಅಂತಂದ್ರೆ 1 ಲೀಟರ್ ಹಾಲಿಗೆ ಅರ್ಧ kg ಬೂಸ ಕೊಡೋದಕ್ಕೆ 15 ರೂಪಾಯಿ ಖರ್ಚು ಬರ್ತಾ ಇದೆ. ಹಾಗಾಗಿ ಅದನ್ನ ನೀವು ಲೆಕ್ಕ ಮಾಡ್ಕೊಂಡ್ಬಿಟ್ಟು ಯಾವುದೇ ಆಗ್ಲಿ ಯೋಜನೆ ಇಲ್ದಂಗೆ ಮಾಡಿದ್ರೆ ಎಲ್ಲವೂ ಕೂಡ ತಪ್ಪಾಗಿ ವ್ಯರ್ಥ ಆಗುತ್ತೆ. ಯಾವುದೇ ನೀವು ಕೆಲಸ ಮಾಡಿದ್ರು ಕೂಡ ಅದೊಂದು ಪ್ಲಾನಿಂಗ್ ಇಟ್ಕೊಂಡು ಮಾಡ್ರಿ. ಒಂದು 5ರಿಂದ 10 ಲೀಟರ್ ಹಾಲು ಕೊಡ್ತಾ ಇದೆ ಅಂತಂದ್ರೆ ಆಕಳು ಒಂದು 5 kg ಫುಡ್ ಬೇಕಾಗುತ್ತೆ. ಅದು ಮೊದಲೇನೆ ನಿಮಗೆ ಅದೆಷ್ಟು ಫುಡ್ ಬೇಕೋ ಅಷ್ಟು ಅಮೌಂಟ್ ತೆಗೆದಿಟ್ಕೊಂಡು ಇಷ್ಟು ಖರ್ಚು ಇಷ್ಟು ನಮಗೆ ಉಳಿತಾ ಇದೆ, ಆ ಥರ ಒಂದು ಯೋಜನೆ ಮುಖಾಂತರ ಹೈನುಗಾರಿಕೆಯನ್ನು ಮಾಡ್ರಿ ಅಂತ ಇವ್ರ ಜೊತೆ ಮಾಹಿತಿ ಕಲೆ ಹಾಕಿದಾಗ ಈ ಒಂದು ಉಪಯುಕ್ತ ಮಾಹಿತಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅದನ್ನ ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೆ. ಸರ್, ಇಷ್ಟೆಲ್ಲ ಮಾಹಿತಿ ಹೇಳಿದ್ದಕ್ಕಾಗಿ CBM ಕ್ಷೀರಾಮೃತ ವತಿಯಿಂದ ತುಂಬ ಹೃದಯ ಧನ್ಯವಾದಗಳು. ಇದೇ ತರ ಉಪಯುಕ್ತ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಕ್ಯಾಮ್ರಾಮನ್ ಸುನಿಲ್ RG ಜೊತೆ ಸುನಿಲ್ ಕೋಡಿಹಳ್ಳಿ, ಪ್ರಸ್ತುತ ಶೋ ಎಲಿವಾಳ.